ಪಟ್ಟಣದಲ್ಲಿ ನೇತಾಜಿ ಸರಫ್ ವರ್ತಕರ ಸಂಘ ವತಿಯಿಂದ ಶಾಂತಿ ಪ್ರತಿಭಟನೆ ನಡೆಯಿತು. ಕಪ್ಪು ಬಟ್ಟೆ ತೋಳಿಗೆ ಕಟ್ಟಿ ಶಾಂತಿಯುತ ಪ್ರತಿಭಟನೆ ನಡೆಸಲಾಯಿತು. ಚಡಚಣ ಪಟ್ಟಣವು ಮಹಾರಾಷ್ಟ್ರ ಕೇವಲ 6 ಕಿಲೋಮೀಟರ್ ಅಂತರದಲ್ಲಿ. ಅಲ್ಲಿನ ರಾಜ್ಯದ ಕಳ್ಳರು ಎಲ್ಲ ಕಳುವು ಮಾಡುತ್ತಾರೆ ಅಥವಾ ನಮ್ಮಲ್ಲಿ ಮಾಡುತ್ತಾರೆ ಎಂಬುದು ಗೊತ್ತಾಗೋದಿಲ್ಲ. ಆದರೆ ನಮ್ಮ ಕರ್ನಾಟಕದ ವಿಜಯಪುರ ಪೊಲೀಸ್ ಇಲಾಖೆಯವರು ಅವರನ್ನು ಕರೆತಂದು ಚಡಚಣದಲ್ಲಿ ಸರಫ್ ಬಜಾರ್ ಅಂಗಡಿಗಳಿಗೆ ಬಂದು ಕಳ್ಳರ ಜೊತೆ ಅಂಗಡಿಗಳ ಮುಂದೆ ನಿಂತು ಫೋಟೋ ತೆಗೆಯುತ್ತಾರೆ. ಕೆಲವು ಸಮಯದ ನಂತರ ಪೊಲೀಸರು ಕಳ್ಳರನ್ನು ಕರೆದುಕೊಂಡು ಬಂದು ಬಜಾರ್ನಲ್ಲಿ ಅಂಗಡಿಗಳ ಮಾಲೀಕರುಗಳೇ ಇಲ್ಲ ಸಲ್ಲದ ಚಿನ್ನದ ಆರೋಪ ಹೊರಿಸುತ್ತಿದ್ದಾರೆ. ಇಂತಹ ಪ್ರಕರಣಗಳು ಜನರಿಗೆ ಸಹಿಸಲಾಗ್ತಿಲ್ಲ. ಪೊಲೀಸರು ದೌರ್ಜನ್ಯ ಮಾಡುತ್ತಿದ್ದಾರೆ. ಅಮಾಯಕ ವರ್ತಕರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡುವುದು ನಾವು ಖಂಡಿಸುತ್ತೇವೆ ಎಂದು ಚಿನ್ನದ ಅಂಗಡಿ ಮಾಲೀಕರು ಕಿಡಿಕಾರಿದ್ದಾರೆ. ಲಕ್ಷ್ಮಣ ಶಿಂದೆ, RJ32 ಕನ್ನಡ ನ್ಯೂಸ್, ಚಡಚಣ. ಮಂದಿ ಹಿಡಿದು ಹುಡುಕಿ ಹೇಳ್ತಿದ್ದಾನ ಹೇಗೆ ಸ್ವಲ್ಪ ನೀವು ಹೇಳಿ. ಇವತ್ತಿನ ದಿವಸ ನಮ್ಮ ನೇತಾಜಿ ಸರಫ್ ವರ್ತಕರ ಸಂಘದ ವತಿಯಿಂದ ಪೊಲೀಸರ ದೌರ್ಜನ್ಯ ಹೊರತುಪಡಿಸಿ ಇವತ್ತಿನ ದಿವಸ ಪ್ರತಿಭಟನೆ ಮಾಡೋದು, ಮೌನವಾಗಿ ಪ್ರತಿಭಟನೆ ಇವತ್ತಿನ ದಿವಸ ಮಾಡೋದು. ಕಪ್ಪು ಬಟ್ಟೆ ತರಿಸಿನೇ ಮೌನವಾಗಿ ಇರ್ತಕ್ಕಂಥ ಚಿನ್ನದ ಅಂಗಡಿ ನಮ್ಮ ಚಡಚಣ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಬಹಳ ಸಮಿತಿಯವರಿಂದ ಏನು ಮನವಿ ಪತ್ರ ಕೊಡ್ತಾ ಇದ್ದಾರೆ ನೀವು ತಹಶೀಲ್ದಾರ್ ಅವರಿಗೆ? ಈಗಾಗಲೇ ನಾವು ಚಡಚಣ ಸರಫ್ ಬಜಾರ್ ಸಂಘ ವತಿಯಿಂದ ಮನವಿ ಎದಕ್ಕೆ ಕೊಡಬೇಕಪ್ಪ ಅಂತಂದ್ರೆ, ಆರೋಪಿ ನಾವು ಏನೋ ತಪ್ಪು ಮಾಡದೇ ಇದ್ರು ಒಬ್ಬನ ಆರೋಪಿನ ಯಾರೋ ಒಬ್ಬ ಕಳ್ಳ ಕರ್ಕೊಂಬಂದು ಪೊಲೀಸ್ ಬಂದ್ರೆ ಏನು ಮಾಡ್ತಾರೆ, ಈ ಅಂಗಡಿಯಾಗ ಒಂದು 10 ತೊಲೆ ಕೊಟ್ಟಿದ್ನ, ಈ ಅಂಗಡಿಯಾಗ ಒಂದು 15 ತೊಲೆ ಕೊಟ್ಟಿದ್ದ ಅಂತೇಳಿ ಬಂದು ಹೇಳ್ತಾರೆ. ಬಂದು ಹೇಳ್ಬೇಕು ಪೊಲೀಸಿಗೆ ಬಂದರು ಸೀದಾ ಏನಪ್ಪ ಅಂದ್ರೆ ನೀನು ನಡೀತಾ ಕರ್ಕೊಂಡು ಹೋಗ್ತಾರ. ಏನಂತಕ್ಕಂಥ ವಿಷಯನೇ ಗೊತ್ತಿರೋಲ್ಲ. ನೀವು ಎನ್ಕ್ವೈರಿ ಮಾಡಲ್ಲ, ತಪ್ಪಾಗಿತ್ತಂದ್ರೆ ಕುಲಂಕುಷ ಪರಿಶೀಲನೆ ಮಾಡಿ ನೀವು ನಮ್ಗೆ ಆರೋಪಿ ತೊಳಿ ಹೆಸರು ಇಡ್ರಲ್ಲ. ನಾವು ಇನ್ನೂ ಆರೋಪಿ ನಾವು ಏನು ಮಾಡದೇ ಇದ್ರ ಸಂದರ್ಭದಾಗ ನೀವು ನಿನಗೆ ಬೇಡಿ ಹಾಕೊಂಡು ಒಯ್ತೀನಿ, ನಿನಗೆ ಒಯ್ದು ಬಳಕ ಕರೆಂಟ್ ಶಾಕ್ ಕೊಡ್ತೇವೆ, ಆಮೇಲೆ ಬೆತ್ತಲೆ ಹೊಡಿತೇವು, ಇದೆಲ್ಲ ಆಗ್ತಾ ಇದೆ. ಇದು ಅದಕ್ಕೆ ಮಾಡ್ತಾ ಇದಾರೆ ಅಂತ ನಮ್ಗೆ ಗೊತ್ತಾಗಲ್ಲ. ಎಲ್ಲಿ ಆಗ್ತಾ ಇದೆ ಈ ರೀತಿ ಎಲ್ಲ? ಈಗಾಗಲೇ ನಾವು ಮೊನ್ನೆ ನಮ್ಮ ಚಡಚಣ ನಗರದಲ್ಲೇ ತಿಡುಗುಂದಿ ಗ್ರಾಮದಾಗ ನಮ್ಮ ಚಡಚಣ ಒಂದು ಅಂಗಡಿಯವ್ರದೇ ಕರ್ಕೊಂಡು ಹೋಗಿ ನಿನ್ನ ಆಟೋ ನಿನ್ನ ಅಂಗಡಿ ಕೊಟ್ಟ ನಾವು ನೀ ಕೊಡಬೇಕು, ಕೊಡ್ಲಿಕ್ಕಪ್ಪ ಅಂತಂದ್ರೆ ಅವ್ನಿಗೆ ಹೋಯ್ತು ಕಿಸಿಂದ ಕರೆಂಟ್ ಶಾಕ್ ಕೊಟ್ಟಿದ್ದು ರೀಸೆಂಟ್ ಒಂದು ವಾರ ಹಿಂದಿಂದ ಉದಾಹರಣೆ ಇದೆ. ಈ ಚಡಚಣದಲ್ಲಿ ಈ ರೀತಿ ಆಗಿದೆ. ಚಡಚಣ ನಗರದ ಅಂಗಡಿ ವ್ಯಾಪಾರಸ್ಥರಿಗೆ ಕರ್ಕೊಂಡು ಹೋಗಿ ತಿಡುಗುಂದಲ್ಲಿ ಟಾರ್ಚರ್ ಮಾಡ್ತಕ್ಕಂಥದ್ದು. ಕರೆಂಟ್ ಶಾಕ್ ಕೊಟ್ಟಿದ್ದಾರೆ. ಓಹೋ, ಕೂಲಂಕುಷ ಪರಿಶೀಲನೆ ಮಾಡಲ್ಲ, ಮಾಡದ ಬಿಡ ತಪ್ಪಿತ್ತಂದ್ರೆ ಹೇಳಲ್ಲ. ತಪ್ಪಿತ್ತಂದ್ರೆ ಅದಕ್ಕೆ ನಾವು ತಪ್ಪಿತ್ತಂದ್ರೆ ನಾವು ಒಪ್ಕೋತೇವಲ್ಲ. ತಪ್ಪು ಮಾಡಿದನೋ ಮಾಡದೇ ಇದ್ರು ಗೊತ್ತಿಲ್ಲ, ಆದ್ರೂ ಈ ರೀತಿ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ. ತಪ್ಪು ಮಾಡಿದಪ್ಪ ಅಂತಂದ್ರೆ ಕರೆಂಟ್ ಶಾಕ್ ಕೊಡ್ತಾನೆ ಸುಮ್ಕೊಂಡಿರ್ತಾನ್ರಿ. ಅದಕ್ಕಿಂತ ಮೊದಲು ನಾವು ತಪ್ಪು ಮಾಡಿ ಒಪ್ಕೋತಿದ್ದಲ್ಲ. ಮಾಡದೇ ಇದ್ರು ಪೊಲೀಸರು ಈ ರೀತಿ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ. ಅದಕ್ಕೆ ಹೋರಾಟ ಮಾಡ್ತಾ ಇದ್ದೀರಾ ನೀವು? ಒಪ್ಪಗೋ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಜೀವ ಭಯದೆ ಒಪ್ಕೋತಾರ ಅಂತ ಹೇಳ್ತೀರಾ? ಓಹೋ, ಅದಕ್ಕೆ ತಹಶೀಲ್ದಾರ್ ಮನಿ ಪತ್ರ ಕೊಡ್ತಾ ಇದ್ದೀರಾ ನೀವು? ಓಕೆ. ಅದಕ್ಕಾಗಿ ಎಲ್ಲರೂ ಸ್ವಯಂ ಘೋಷಿತವಾಗಿ ಚಡಚಣ ನಗರದಲ್ಲಿ ಎಲ್ಲ ಅಂಗಡಿಗಳನ್ನು ಬಂದ್ ಮಾಡಿ, ಬರೀ ಅಂಗಡಿಗಳನ್ನು ತೆರೆದಿಟ್ಟಲ್ಲ, ಅಂಗಡಿಗಳನ್ನು ಬಂದ್ ಮಾಡಿ ಕಪ್ಪು ಬಟ್ಟೆಯನ್ನು ಧರಿಸಿ ಶಾಂತಿಯುತವಾಗಿ ಹೋರಾಟ ಮಾಡ್ತಕ್ಕಂಥದ್ದು ಇವತ್ತಿನ ದಿನ ಆರಂಭ ಆಗಿದೆ. ಇನ್ನೂ ಅಂತ್ಯ ಕಂಡಿಲ್ಲ.
ನಮ್ಮ ನ್ಯಾಯ ಸಿಗುವವರೆಗೆ ಅಂತ್ಯ ಆಗೋದಿಲ್ಲ, ನ್ಯಾಯ ಸಿಕ್ಕ ಅಂತರನೇ ಇದಕ್ಕೆ ಅಂತ್ಯ. ಅದ ಶಾಂತಿಯುತವಾಗಿ ಹೋರಾಟ ಮಾಡ್ತಿದ್ರಿ. ಅಕಸ್ಮಾತ್ ನಿಮ್ಗೆ ಈ ತರ ಸರಿಯಾಗಿ ಆಗ್ಲಿಲ್ಲ ಮುಂದೆ ಯಾವ ರೀತಿ ಹೋರಾಟ ಮಾಡ್ತೀರಾ? ಮುಂದೆ ಉಗ್ರವಾದ ಹೋರಾಟ ಕೈಗೊಳ್ತೇವೆ, ಇಡೀ ಊರನ್ನು ಬಂದ್ ಮಾಡ್ತೇವೆ, ನಗರದಲ್ಲಿ ದೊಡ್ಡ ಪ್ರತಿಭಟನೆ ಮಾಡ್ತೇವೆ, ನಗರದಲ್ಲಿ ಯಾವುದೇ ರೀತಿ ಬಸ್ಗಳನ್ನ ಬರ್ದೇರ ನೋಡ್ತೇವೆ, ರೋಡ್ಗಳ ಅಡ್ಡಗಾಡ್ತೇವೆ. ಮುಂದಿನ ದಿನದ ಹೋರಾಟದ ಹಾದಿನೇ ಬೇರೆ ಇದೆ. ಸರ್ಕಾರಕ್ಕೆ ಸ್ವಲ್ಪ ಗಮನ ಈ ಕಡೆ ಬರಿಬೇಕಂತ ಹೇಳ್ತಾ ಇದ್ದೀರಾ? ಸರ್ಕಾರದವರು ಮಾನ್ಯ ಅಧಿಕಾರಿಗಳು ನಮ್ಮ ಚರ್ಚನ್ ನಗರದಲ್ಲಿ ಏನಾಗ್ತದೆ ಅಂತಕ್ಕಂಥ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು. ಮಾಡಿದ್ದೇ ಆದಲ್ಲಿ ನಮಗೂ ನ್ಯಾಯ ಕೊಟ್ಟಂತ ಆಗ್ತದ. ಇಲ್ಲಪ್ಪ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಾವು ಇದು ಉಗ್ರ ಹೋರಾಟ ಮಾಡ್ತೀರಾ? ಅದು ಉಗ್ರವಾದ ಹೋರಾಟನ ಮಾಡ್ಲಿಕ್ಕೆ ಎಲ್ಲ ರೀತಿಯಲ್ಲಿ ನಾವು ಸಿದ್ಧತೆ ಮಾಡ್ಕೊಂಡಿದ್ದೇವೆ ಈಗಾಗಲೇ. ಓಕೆ, ತಮ್ಮ ಹೆಸರು? ನಮ್ಮ ಹೆಸರು ಚೇತನ್ ನಿರಾಳ್ತೇಳಿ, ಪಟ್ಟಣ ಪಂಚಾಯತಿ ವಾರ್ಡ್ ನಂಬರ್ 6 ಸದಸ್ಯರು. ಓಕೆ, ತಾವೇನು ಏನಾದರೂ ಹೇಳ್ತೀರಾ? ಹೇಳಿ. ಏನಿಲ್ಲ, ಇವತ್ತಿನ ದಿವಸ ಏನಿದು ಪೊಲೀಸರ ದೌರ್ಜನ್ಯ ಎಲ್ಲರಿಗೆ ಸಾಕಾಗಿ ಹೋಗ್ಬಿಟ್ಟದ. ಯಾಕಂತಂದ್ರೆ ಒಂದು ವಿಚಾರ ನಮ್ಗೆಲ್ಲರಿಗೂ ಏನು ಡೌಟ್ ಬರ್ಲತ್ತದ, ಒಂದೇ ಆರೋಪಿಗೆ 4-5 ಬಾರಿ ಕರ್ಕೊಂಡು ಬರೋದು, ಇದು ಯಾಕೋ ಸಂಶಯ ಬರ್ಲತ್ತದ ನಮ್ಗೆ. ಅದು ಆ ವ್ಯಕ್ತಿ ಮಹಾರಾಷ್ಟ್ರದವ, ಕರ್ನಾಟಕದ ಭಾಗದಾಗ ಇದ್ಕೊಂಡು ಕರ್ನಾಟಕದ ಒಂದು ವಾರ ಬಂದಿಲ್ಲ ನಮ್ಮ ಅಂದಾಜಕ್ಕಾಗಿ. ಕರ್ನಾಟಕದವ ಗೊತ್ತಿಲ್ಲ, ಸರಿ. ಆದ್ರೆ ಅದೇ ಆರೋಪಿನ ಒಂದು 3-4 ಸಲ ಕರ್ಕೊಂಡು ಬರೋದಾಗ್ಲಿ ಯಾಕೋ ಡೌಟ್ ಬರ್ಲತ್ತದ ನಮ್ಗೆ. ಅದಕ್ಕೆ ಒಂದು ಎರಡನೇದು ಯಾವ್ದಾದ್ರು ಒಂದು ಬೈಕ್ ಅಂತ ಇರಲಿ, ಪೊಲೀಸ್ ಇಲಾಖೆದವರು ಅವ್ರಿಗೆ ಬೈಕ್ ನಂಬರ್ ಇರೋದಿಲ್ಲ, ಅವ್ರು ತಗೊಂಡ ಗಾಡಿಗಳಿಗೆ ಜೀಪ್ ತರಲಿ, ಕಾರ್ ತರಲಿ, ಏನೇ ತರಲಿ, ಪೊಲೀಸ್ ಇಲಾಖೆ ಇದ್ರ ಮೇಲೆ ಎರಡನೇದು ಏನಾಗ್ಯದ, ಇವರು ಒತ್ತಡ ಹಾಕುದು ಯಾರಿಗೆ, ಬಂಗಾರ ಅಂಗಡಿಯವ್ರಿಗೆ. ಅವ್ರು ಬಂಗಾರ ಅಂಗಡಿಯವರು ಯಾರು ಅಂಗಡಿ ಬಿಟ್ಟು ತಿರುಗಾಡೋಂಥ ವ್ಯಕ್ತಿಗಳನ್ನೆಲ್ಲ ಅವ್ರು ಸಾಧಾರಣ ವ್ಯಕ್ತಿಗಳು. ಯಾಕಂದ್ರೆ ಮುಗ್ಧರು, ಅವರು ವ್ಯಾಪಾರ ಮಾಡ್ತಕ್ಕಂಥವ್ರು ಎಲ್ಲರೂ. ಅವ್ರಿಗೆ ಬಂದು ಯಾವನೋ ಒಬ್ಬರಿಗೆ ಕಳ್ಳದನ ಏನೋ ಅದನ್ನ ತಿಳಿದು ಕೈ ಮಾಡಿಸಿ ಕರ್ಕೊಂಡು ಬಂದು ಯಾವುದೇ ಅಡ್ವಾನ್ಸ್ ಫೋಟೋ ತಗೊಂಡು ಹೋಗಿ ಇವನೇ ಮಾಲಾಕತ್ತಿಲ್ಲ ಏನೇನೋ ಹೇಳಿ ಇಟ್ಕೊಂಡು ಬಂದು ಸಡನ್ ಆಗಿ ಬಂದ ಇವ್ರದ್ದು ಅಂಗಡಿ ಮಾಲೀಕ ಇವನೇ ತೋರಿಸು ಹೇಳಾಸು ಅರ್ಥ ಆಗ್ಲಿದ್ದು ನಮ್ಗೆ ಹೀಗಾಗ್ಬಾರ್ದು. ಯಾಕಂದ್ರೆ ಹಂಗೇನಾರು ಇತ್ತಪ್ಪ ಅಂದ್ರೆ ನೀವು ಮೊದಲೇ ಅವ್ರಿಗೆ ಒಂದು ನೋಟಿಸ್ ಕೊಡಿಸ್ಬೇಕು, ಸಾಕ್ಷಿ ಸಮೇತ ಬರೀ. ನಿಮ್ಗೇನಾರ ಸಂಶಯ ಇತ್ತಪ್ಪ ಅಂತಂದ್ರೆ ನೇರವಾಗಿ ಸಾಕ್ಷಿ ಸಮೇತ ಬಂದ ತಕ್ಷಣ ಅರೆಸ್ಟ್ ಮಾಡಿ. ಅದನ್ನು ಬಿಟ್ಟು ಅದೇನು ಗೊತ್ತಿಲ್ಲ ನಡಿ ಸದ್ಯ ಈಗಿದ್ದಪ್ಪ ಅಂತಾರೆ, ಅವ್ರು ಮುಗ್ದಿರ್ತಾರೆ, ಭಯ ಪಡ್ತಾರೆ. ಅಲ್ಲಿ ಸ್ಟೇಷನ್ಗೆ ಹೋದ ಗಜ್ಜಿಗೆ ಇನ್ಯಾವುದೋ ಚಿತ್ರಹಿಂಸೆ ಕೊಟ್ಟ ಗಜ್ಜಿಗೆ ಸುಮ್ ಹೋನು ಅಂತ ಅನ್ನೋರೇ ಪೊಲೀಸರು. ಅಂದ್ರೆ ಒತ್ತಾಯಪೂರ್ವಕ ಒಪ್ಪಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ? ಹಿಂದೆ ಏನೋ ಮಾಡ್ಯಾರ ಮಾಡೋದಕ್ಕೆ ಪ್ರಶ್ನೆ ಆಗಿಲ್ಲ. ಈಗ ಆದ್ರೆ ಇವತ್ತು ಸಹಿಸಲಿಕ್ಕೆ ಆಗಲ್ಲ. ದಿನನಿತ್ಯ ಬೆಳಿಲಿಕ್ಕೆ ಅದಕ್ಕೆ ಬೆಳೆಸಲಿಕ್ಕೆ ಆಗಂಗಿಲ್ಲ ಅಂತೇಳಿ ಎಲ್ಲರೂ ಒಕ್ಕಟ್ಟಾಗಿ ಇವತ್ತಿನ ದಿವಸ ಅಂಗಡಿ ಬಂದಿಟ್ಟು ಹೋರಾಟ ಮಾಡ್ತಾ ಶಾಂತಿ ರೀತಿಯಲ್ಲಿ ಹೋರಾಟ ಮಾಡಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲರೂ ಒಪ್ಪಿಗೆ ಮೇರೆಗೆ ಅದು ದೊಡ್ಡ ಪ್ರಮಾಣದ ಹೋರಾಟ ಮಾಡ್ಲಿಕ್ಕೆ ಅವಕಾಶ ಕೊಡಬೇಡ್ರಿ ಅಂತ ಹೇಳಿದ್ರೆ ಪೊಲೀಸರು ಒಳ್ಳೆ ಒಂದು ಗೌರವಂತ ಒಂದು ಇಲಾಖೆ, ಪೊಲೀಸ್ ಇಲಾಖೆ. ಮುನ್ನೆಚ್ಚರಿಕೆ ಒಂದು ದೊಡ್ಡ ಮಂದಿ ಅದ್ರೊಳಗೆ ಇರ್ತಾರೆ, ಇಲಾಖೆ ಒಳಗೆ ಎಲ್ಲ ಕಡೆ ಇರೋರೆ. ಅದ್ರ ನಿಮ್ಮಲ್ಲಿ ಅದಾರ, ಅದನ್ನು ಬಂದ್ ಮಾಡಿ ದಯಮಾಡಿ. ಒಳ್ಳೆ ಹೆಸರು ತಗೋ ರೀತಿಯಲ್ಲಿ ಈ ಸಂದರ್ಭದಲ್ಲಿ ಇಷ್ಟಪಡ್ತೀವಿ.